ಕಾಯಿನ್ ಹಗರಣ. ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರ ಮಗ ಮಹಮ್ಮದ್ ನಲ್ಪಾಡ್ ಅವರಿಗೆ ಕುಣಿಕೆಯನ್ನ ಬಿಗಿ ಮಾಡಿರೋ ತರ ಕಾಣ್ತಾ ಇದೆ. ಇಡಿಯವರು ರೇಡ್ ನಡೆಸಿ ಶೋಧನೆ ಮಾಡಿದಾಗ ಬಿಟ್ ಕಾಯಿನ್ ಸಂಬಂಧಿತವಾದಂತಹ ಡಿಜಿಟಲ್ ಡಾಕ್ಯುಮೆಂಟ್ಸ್ ಕೋಟಿ ವ್ಯವಹಾರ ಮಾಡಿರುವಂತಹ ದಾಖಲೆಗಳು ಇಡಿಯವರ ಕೈಗೆ ಸಿಕ್ಕಿದವಂತೆ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಿಟ್ ಕಾಯಿನ್ ಹಗರಣ. ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರ ಮಗ ಮಹಮ್ಮದ್ ನಲ್ಪಾಡ್ ಅವರಿಗೆ ಕುಣಿಕೆಯನ್ನ ಬಿಗಿ ಮಾಡಿರೋ ಥರ ಕಾಣ್ತಾ ಇದೆ. ಇಡಿಯವರು ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ 3 ಗಂಟೆವರೆಗೂ ರೇಡ್ ನಡೆಸಿ ಶೋಧನೆ ಮಾಡಿದಾಗ ಅವರ ಮನೆಯಲ್ಲಿ ಡಿಜಿಟಲ್ ಡಾಕ್ಯುಮೆಂಟ್ಸ್, ಬಿಟ್ ಕಾಯಿನ್ ಸಂಬಂಧಿತವಾದಂಥ ಡಿಜಿಟಲ್ ಡಾಕ್ಯುಮೆಂಟ್ಸ್ ಪತ್ತೆಯಾಗಿರೋ ಸ್ಫೋಟಕ ವರದಿಗಳು ಬರ್ತಾ ಇದ್ದಾವೆ. ಹಾಗೆಯೇ ವಿದೇಶಗಳ ಬ್ಯಾಂಕ್ಗಳೊಂದಿಗೆ ವ್ಯವಹಾರ ಮಾಡಿರುವಂಥ ಕೋಟಿ ವ್ಯವಹಾರ ಮಾಡಿರುವಂಥ ದಾಖಲೆಗಳು ಇಡಿಯವರ ಕೈಗೆ ಸಿಕ್ಕಿದವಂತೆ. ಇದೆಲ್ಲದರ ಎಕ್ಸ್ಪೋಸ್ಡ್ ಡೀಟೇಲ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೇರಳದ ಚುನಾವಣೆ, ಇದರ ಜೊತೆಗೆ CJ ರಾಯ್ ಸುಸೈಡ್ ಕೇಸ್. IT ಅವರು ವಿಚಾರಣೆಗೆ ಬಂದಾಗಲೇ CJ ರಾಯ್ ಯಾವ ರೀತಿ ಸುಸೈಡ್ ಮಾಡಿಕೊಂಡ್ರು, ಗುಂಡನ್ನು ಹೊಡೆದುಕೊಂಡ್ರು, ರಾಯ್ಗೂ ಹ್ಯಾರಿಸ್ಗೂ ಏನು ಸಂಬಂಧ ಇತ್ತು, ರಾಯ್ ಅವರ ಆಸ್ತಿ ಹ್ಯಾರಿಸ್ ಪಾಲಾಗಿತ್ತ ಅಥವಾ ಹ್ಯಾರಿಸ್ ಅವರ ಆಸ್ತಿ ದಾಖಲೆ ಇರೋದು ದಾಖಲೆ ಇಲ್ಲದೆ ಇರೋದು ಏನಾದರೂ ರಾಯ್ ಪರವಾಗಿತ್ತ. ಈ ಎರಡು ದಾಳಿಗಳನ್ನು CJ ರಾಯ್ ಹಾಗೂ ಹ್ಯಾರಿಸ್ ನಲ್ಪಾಡ್ ಇವರಿಬ್ಬರ ಮೇಲಿನ IT ಮತ್ತು ED ದಾಳಿಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆಯಾ ಅನ್ನುವಂಥ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈ ಮಾಹಿತಿಗಳ ಜೊತೆಗೆ ಹ್ಯಾರಿಸ್ ನಲ್ಪಾಡ್ ಮನೆಯಲ್ಲಿ ಡಿಜಿಟಲ್ ಡಾಕ್ಯುಮೆಂಟ್ಸ್ ಸಿಕ್ಕಿವೆ ಅಂತ ಹೇಳಿ ED ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬೇರೆ ದೇಶಗಳ ಬ್ಯಾಂಕ್ಗಳಲ್ಲಿ ಕೋಟ್ಯಾಂತರ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿರೋ ಬಗ್ಗೆಯೂ ಕೂಡ ದಾಖಲೆಗಳು ಸಿಗ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಹ್ಯಾಕರ್ ಶ್ರೀಕಿ, ಆತನ ವಿರುದ್ಧ SIT ತನಿಖೆ ನಡೆದಿತ್ತು ಕೂಡ. ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ಆತನನ್ನು ಅರೆಸ್ಟ್ ಮಾಡಿದರೂ ಕೂಡ ನಲ್ಪಾಡ್ ಆತನನ್ನು ಸಂಪರ್ಕಿಸಿ ಆತನಿಂದ ಹ್ಯಾಕ್ ಮಾಡಿಸಿದ್ದಾನೆ ಕೆಲವೊಂದು ಬಿಟ್ ಕಾಯಿನ್ ವ್ಯವಹಾರಗಳನ್ನು ಅನ್ನೋದು ಅತಿ ದೊಡ್ಡ ಆರೋಪವಾಗಿತ್ತು. ಅದಕ್ಕೂ ಸಂಬಂಧಿಸಿದಂತೆ ನಿನ್ನೆ ED ರೇಡ್ನಲ್ಲಿ ಹಲವು ಮಹತ್ವದ ದಾಖಲೆಗಳು ED ಅವರಿಗೆ ಸಿಕ್ಕಿವೆಯಂತೆ. ಇಂದು ನಸುಕಿನ ಜಾವ 3 ಗಂಟೆವರೆಗೂ ಈ ರೇಡ್ ನಡೆದಿದ್ದು, ಈ ರೇಡ್ನಲ್ಲಿ ಹಲವು ಮಾಹಿತಿಗಳು, ಸ್ಫೋಟಕ ದಾಖಲೆಗಳು ED ಅವರ ಬಳಿ ತಲುಪಿವೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹ್ಯಾರಿಸ್ ನಲ್ಪಾಡ್ಗೂ CJ ರಾಯ್ ಆತ್ಮಹತ್ಯೆಗೂ ಏನಾದರೂ ಇಂಟರ್ಲಿಂಕ್ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ED ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಸ್ಫೋಟಕ ಅಂಶಗಳು ಹೊರಗೆ ಬರಬೇಕಿವೆ. ಆದರೆ ಈಗ ಸಿಕ್ಕಿರುವ ದಾಖಲೆಗಳ ಪ್ರಕಾರ, ಈಗ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹಾಗೂ ಮಹಮ್ಮದ್ ನಲ್ಪಾಡ್ ಇವರಿಬ್ಬರಿಗೂ ಕೂಡ ಈಗ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮುಸ್ಲಿಂ ರಾಜಕಾರಣದಲ್ಲಿ ಬಿರುಕು ಮೂಡಿರೋ ಸಂದರ್ಭದಲ್ಲೇ ಹ್ಯಾರಿಸ್ ಮೇಲಿನ ಈ ED ದಾಳಿಗೆ ಬೇರೆ ರೀತಿಯ ತಿರುವುಗಳು ಸಿಗ್ತಾ ಇದ್ದಾವೆ. DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಏನಾದರೂ ಹ್ಯಾರಿಸ್ ಅವರ ಮೇಲೆ ದಾಳಿ ಮಾಡಲಾಯ್ತಾ ಅನ್ನುವಂಥ ವಾದಗಳು ಶುರುವಾಗಿದ್ದಾವೆ. ಮೊನ್ನೆ ಕುಲಕರ್ಣಿಗೆ ಶಿಕ್ಷೆಯಾದ ಸಂದರ್ಭದಲ್ಲೇ DK ಶಿವಕುಮಾರ್ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಮುಂದುವರಿದ ಭಾಗ ಇದು ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. CJ ರಾಯ್ ಆತ್ಮಹತ್ಯೆ ಕೇಸ್, CJ ರಾಯ್ ಸಾಮ್ರಾಜ್ಯದ ಮೇಲೆ IT ಅವರು ನಡೆಸಿರುವ ದಾಳಿ, ಅದಾದಮೇಲೆ ಹ್ಯಾಕರ್ ಶ್ರೀಕಿ ಹ್ಯಾಕ್ ಮಾಡಿರುವ ಬಿಟ್ ಕಾಯಿನ್ ಹಗರಣ, ಇದರ ನಡುವೆ
DK ಶಿವಕುಮಾರ್ ಇಂಟರ್ಲಿಂಕ್ ಇವೆಲ್ಲವೂ ಸೇರಿ ಹ್ಯಾರಿಸ್ ಅವರ ಮೇಲಿನ ಇಡಿ ದಾಳಿಗೆ ಬಿಗ್ ಟ್ವಿಸ್ಟ್ ಸಿಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.